ಇದೆಲ್ಲನೂ ಕೂಡ ಪ್ರೋಟೀನಿನ ಮಿಸ್ಫೋಲ್ಡಿಂಗಿಂದ ಆಗತ್ತೆ ಅಂತ ಒಂದು ಕಾನ್ಸೆಪ್ಟ್. ಸೊ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಇದೆ. ಈ ಪಾರ್ಕಿನ್ಸನ್ನ ನಾವು ಆಲ್ಫಾಸಿನ್ ನ್ಯೂಕ್ಲೀನ್ ಅಂತ ಒಂದು ಪ್ರೋಟೀನ್ ಇದೆ, ಅದರ ಮಿಸ್ಫೋಲ್ಡಿಂಗಿಂದ ಆಗುವಂಥ ತೊಂದರೆ ಇದು. ಮಿದುಳಿನ ಬೇರೆ ಕಡೆ ಕಾರ್ಟೆಕ್ಸ್ ಅಂತ ಕರಿತೀವಿ, ಮಿದುಳಿನ ಸೆರಿಬ್ರಲ್ ಕಾರ್ಟೆಕ್ಸು, ಆ ಜಾಗಗಳಲ್ಲಿ ಜಾಸ್ತಿ ಈ ಆಲ್ಫಾಸಿನ್ ನ್ಯೂಕ್ಲೀನಿಂದ ತೊಂದರೆ ಆಗ್ತಾ ಇತ್ತು ಅಂದರೆ ಲಿವಿ ಬಾಡಿ ಡಿಮೆನ್ಷಿಯಾ ಬರುತ್ತೆ. ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪ್ಯಾರಾಲಿಸಿಸ್ ಅಲ್ಲಿ ಮೋರ್ ಆಫ್ ಬ್ಯಾಲೆನ್ಸ್ ಇಶ್ಯೂಸ್ ಇರುತ್ತೆ, ಕಣ್ಣಿಂದು ಗೇಜ್ ಇಶ್ಯೂಸ್ ಇರುತ್ತೆ. ಸೊ ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದು ಬೇರೆ. ಬಿ ಪಿ ವೇರಿಯೇಷನ್ಸು, ಸ್ವೆಟ್ಟಿಂಗು, ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಅದು ಬೇರೆ. ಸೊ ಇವೆಲ್ಲದರಲ್ಲೂ ಒಂದು ಸ್ವಲ್ಪ ಪಾರ್ಕಿನ್ಸನ್ಸಿನ ಸಿಂಪ್ಟಮ್ಸು ಆ್ಯಡ್ ಆಗಿರ್ಬೋದು ಸಣ್ಣ ಪುಟ್ಟದಾಗಿ, ಬಟ್ ಪಾರ್ಕಿನ್ಸನ್ಸಿನ ತೊಂದರೆ ಅಲ್ಲ ಇವುಗಳು. ಮ್ಯಾಕ್ಸಿಮಮ್ ಏನಾಗಬಹುದು? ಮ್ಯಾಕ್ಸಿಮಮ್ ಏನು ಅಂತಂದರೆ ಮೂನೇ ಮಾಡೋಕ್ಕಾಗಲ್ಲ ಬಾಡಿನ. ಪೂರ್ತಿ ಬಾಡಿ ರಿಜಿಡ್ ಆಗಿಬಿಡತ್ತೆ, ತುಂಬ ಟೈಟ್ ಆಗಿಬಿಡತ್ತೆ. ವಾಲಂಟರಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವ ಆ್ಯಕ್ಷನನ್ನು ಇನಿಷಿಯೇಟೇ ಮಾಡೋಕ್ಕಾಗಲ್ಲ ಅವರಿಗೆ. ಬಾಡಿ ಈಸ್ ಫುಲ್ಲಿ ಟೈಟ್ ಆ್ಯಂಡ್ ಬಾಡಿ ಈಸ್ ಬೆಡ್ ಬೌಂಡ್ ಆರ್ ವೀಲ್ ಚೇರ್ ಬೌಂಡ್. ಬಟ್ ಅದೇ ರೈಟ್ ಟೈಮಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡಿ ಮೆಡಿಕೇಶನ್ಸ್ ತಗೊಂಡ್ರು ಅಂತ ಇಟ್ಕೊಳ್ಳೋಣ, ತಕ್ಕ ಮಟ್ಟಿಗೆ ಸ್ಲೋ ಡೌನ್ ಮಾಡಬಹುದಾ ಡಿಜೆನರೇಷನ್? ಎಸ್, ಸ್ಲೋ ಡೌನ್ ಮಾಡಬಹುದು, ಸಿಂಪ್ಟಮ್ಸ್ಗಿಂತ ಒಂದು ಹಂತಕ್ಕೆ ರಿಲೀಫ್ ತರಬಹುದು. ಸೊ ಲೀವೋಡೋಪಾ ಅನ್ನೋ ಒಂದು ಮೆಡಿಸನನ್ನು ಕೊಡೋದ್ರಿಂದ ಬ್ರೈನ್ ಒಳಗಡೆ ಡೋಪಮಿನಿನ ಏನು ಕಾನ್ಸಂಟ್ರೇಷನ್ ಇದೆ ಅದನ್ನು ಜಾಸ್ತಿ ಮಾಡ್ಬೋದು. ಬಟ್ ಇದರ ಜೊತೆಗೆ ಸ್ಪೀಚ್ ಥೆರಪಿ ಮತ್ತೆ ಆಕ್ಯುಪೇಷನಲ್ ಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ, ಸಪೋರ್ಟಿವ್ ಆಗಿ. ಇದರ 2 ಥಿಂಗ್ಸ್ ಟು ದಿಸ್. ಸೊ ಕಾರ್ಬಿಡೋಪಾ ಎಂತ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಅಂದ್ರೆ ದೇಹದ ಹೊರಗಡೆ ಎಲ್ಲ ಕಡೆ ಎಲ್ಡೋಪಾನ ಡೋಪಮಿನ್ ಆಗದೆ ಇರಂಗೆ ತಡೆಯುತ್ತೆ. ಬಟ್ ಕಾರ್ಬಿಡೋಪಾ ಬ್ರೈನ್ ಒಳಗೆ ಹೋಗಲ್ಲ. ಲಿವೋಡೋಪಾ alone goes. Deep brain stimulation is a surgery. Surgery it's a surgery. ಅದು ವರ್ಕ್ ಆಗುತ್ತಾ? Oh yes, very much. Okay. One very significant contributor to Parkinson's is sedentary lifestyle. ಪಾರ್ಕಿನ್ಸನ್ಸ್ ಡಿಸೀಸ್, ದಟ್ಸ್ PD ಬಗ್ಗೆ ಮಾತಾಡ್ತಾ ಎಷ್ಟೆಲ್ಲ ಟೈಪ್ಸ್ಗಳು, ಸಬ್ ಟೈಪ್ಸ್ಗಳಿದೆ ಅನ್ನೋದನ್ನು ನಾವು ಹೈಲೈಟ್ ಮಾಡಿದ್ರು. ನಮಗೆ ಗೊತ್ತಾಗಿದೆ ಏನಂದರೆ ಸರ್, ನಿಮ್ಮ ಹತ್ರ ಮಾತಾಡ್ತಾ ಒಂದು ಬ್ರಾಡರ್ ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೈಪ್ಸ್ ಅಂತ ಮಾಡಿರ್ತಾರೆ, ಬಟ್ ಅದನ್ನು ಹೊರತುಪಡಿಸಿ ಎಷ್ಟೆಲ್ಲ ಥರದ ಕ್ಲಾಸಿಫಿಕೇಶನ್ಸ್ ಇರುತ್ತೆ ಅಂತ, ಇನ್ ಎನಿ ಡಿಸೀಸ್ ಫಾರ್ ದಟ್ ಮ್ಯಾಟರ್. ಆದರೆ ಟೈಪ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಯಾವ್ಯಾವ್ದರ ಡಾಮಿನೆಂಟ್ ಆಗಿರಬಹುದು ಅಂತ. ಒಂದು 3-4 ಟೈಪ್ಸ್ ನೀವೇನು ಹೇಳಿದ್ರಿ ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ. 4 ಸಬ್ ಟೈಪ್ಸ್ ಇದೆ ಅಂತ ಹೇಳಬಹುದಾ? ಲೈಕ್ ಮಲ್ಟಿ ಸಿಸ್ಟಮ್ ಅಟ್ರೋಫಿ ಇರಬಹುದು, ಪ್ರೋಗ್ರೆಸಿವ್ ಸೂಪರ್ ನ್ಯೂಕ್ಲಿಯರ್ ಪ್ಯಾಲ್ಸಿ, ಕಾರ್ಟಿಕೋಬೇಸಿಲ್ ಸಿಂಡ್ರೋಮ್ ಮತ್ತೆ ಲಿವಿ ಬಾಡಿ ಡಿಮೆನ್ಷಿಯಾ. ಈ 4 ಸಬ್ ಟೈಪ್ಸ್ ಅನ್ಬಹುದಾ? ಇದು ಪಾರ್ಕಿನ್ಸನ್ಸಿನ ಸಬ್ ಟೈಪ್ಸ್ ಅಲ್ಲ, ಪಾರ್ಕಿನ್ಸನ್ ಪ್ಲಸ್ ಡಿಸಾರ್ಡರ್ಸ್. ಅಂದ್ರೆ ಪಾರ್ಕಿನ್ಸನ್ಸಿನ ಥರ ಇರೋ ತೊಂದರೆಗಳು, ಆದ್ರೆ ಪಾರ್ಕಿನ್ಸನ್ಸ್ ತೊಂದರೆ ಅಲ್ಲ. ಸೊ ನೀವು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಇನ್ಫ್ಯಾಕ್ಟ್ ಸರ್ ಹೇಳಿದ್ರು ಪಾರ್ಕಿನ್ಸನ್ಸ್ ಪ್ಲಸ್ ಅಂತ ಇದೆ ಒಂದಷ್ಟು ಅಂತ, ಅದಕ್ಕೆ ಬರೋದು ಇದು ಪಾರ್ಕಿನ್ಸನ್ ಸಬ್ ಟೈಪ್ಸ್ ಅಲ್ಲವೇ ಅಲ್ಲ. ಅಂದ್ರೆ ಲಿವಿ ಬಾಡಿ ಡಿಮೆನ್ಷಿಯಾ ಆಗಲಿ, ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪ್ಯಾರಾಲಿಸಿಸ್ ಆಗಲಿ, ಮಲ್ಟಿ ಸಿಸ್ಟಮ್ ಅಟ್ರೋಫಿ ಆಗಲಿ, ಕಾರ್ಟಿಕೋಬೇಸಿಲರ್ ಸಿಂಡ್ರೋಮ್ ಆರ್ ಡಿಜೆನರೇಷನ್, ಇವೆಲ್ಲಾನು ಕೂಡ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಇರ್ತಕ್ಕಂಥ ತೊಂದರೆಗಳು. ಬಟ್ ಏನಂತಂದ್ರೆ ಮೂಲಭೂತವಾಗಿ ನೋಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಾ ಇರೋದು ನೋಡ್ತು ಅಂದ್ರೆ ಒಂಚೂರು ಸಿಮಿಲಾರಿಟಿ ಬರುತ್ತೆ ಪಾರ್ಕಿನ್ಸನ್ಸಿಗೆ. ಅಂದ್ರೆ ಉದಾಹರಣೆ ಹೇಳ್ತೀನಿ, ಈಗ ಲಿವಿ ಬಾಡಿ ಡಿಮೆನ್ಷಿಯಾ ಅಂತಿದೆ. ಪಾರ್ಕಿನ್ಸನ್ಸ್ ಲಿವಿ ಬಾಡಿ ಅಂತಂದ್ರೆ ಏನು ಅಂತಂದ್ರೆ ಆಲ್ ಆಫ್ ದೀಸ್, ಈ ಎಲ್ಲ ಕಾಯಿಲೆಗಳು ಇತ್ತೀಚೆಗೆ ನಮಗೆ ಬಂದಿರೋ ಲೇಟೆಸ್ಟ್ ಸೈಂಟಿಫಿಕ್ ಮಾಹಿತಿ ಪ್ರಕಾರ ಇದೆಲ್ಲಾನು ಕೂಡ ಪ್ರೋಟೀನಿನ ಮಿಸ್ಫೋಲ್ಡಿಂಗಿಂದ ಆಗತ್ತೆ ಅಂತ ಒಂದು ಕಾನ್ಸೆಪ್ಟ್. ಈಗ ಹೋದ್ಸಲ ಎಲ್ಲ ನಾವು ಹೇಳ್ತಾ ಇದ್ದಂಗೆ ಡೋಪಮಿನಿನ ಕೊರತೆ ಇದೆ. ಏನಕ್ಕೆ ಡೋಪಮಿನ್ ಕೊರತೆ ಬರಬೇಕು? ಚೆನ್ನಾಗೇ ಊಟ ಮಾಡ್ತೀವಿ, ಚೆನ್ನಾಗೇ ಇದ್ದೀವಿ, ಇಷ್ಟು ದಿವಸ ಚೆನ್ನಾಗಿದ್ವಿ, ಇದ್ದಕ್ಕಿದ್ದಂಗೆ ಏನಕ್ಕೆ ಡೋಪಮಿನ್ ಕೊರತೆ ಬರಬೇಕು ನಮಗೆ ಅಂತಂದರೆ, ಡೋಪಮಿನ್ ಉತ್ಪಾದನೆ ಆಗಬೇಕಾದ್ರೆ ಅಥವಾ ಒಳಗಡೆ ಇರೋ ಡೋಪಮಿನ್ನ ಒಂದು ನರಕೋಶ ಇನ್ನೊಂದಕ್ಕೆ ಹೊರಗಡೆ ಹಾಕಬೇಕಾದ್ರೆ ಕೆಲವೊಂದಷ್ಟು ಪ್ರೋಟೀನಿನ ಸಹಾಯ ಬೇಕಾಗತ್ತೆ. ಸೊ ಆ ಪ್ರೋಟೀನ್ಗಳು ಮಿಸ್ಫೋಲ್ಡ್ ಆಗುತ್ತೆ, ನಾರ್ಮಲ್ ಆಗಿ ಫೋಲ್ಡ್ ಆಗೋ ಬದಲು ಮಿಸ್ಫೋಲ್ಡ್ ಆಗುತ್ತೆ. ಸೊ ಕೆಲಸ ಮಾಡೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಡೋಪಮಿನಿನ ಕೊರತೆ ಆಗುತ್ತೆ ಅಂತ. ಸೊ ಇದಕ್ಕೆಲ್ಲ ಪ್ರೋಟೀನ್ ಮಿಸ್ಫೋಲ್ಡಿಂಗ್ ಇಂದ ಆಗೋಂಥ ತೊಂದರೆ. ಸೊ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಇದೆ. ಈ ಪಾರ್ಕಿನ್ಸನ್ನ ನಾವು ಆಲ್ಫಾಸಿನ್ ನ್ಯೂಕ್ಲೀನ್ ಅಂತ ಒಂದು ಪ್ರೋಟೀನ್ ಇದೆ, ಅದರ ಮಿಸ್ಫೋಲ್ಡಿಂಗಿಂದ ಆಗೋವಂಥ ತೊಂದರೆ ಇದು ಪಾರ್ಕಿನ್ಸನ್ಸು. ಆ ಒಂದು ಬೇಸಲ್ ಗ್ಯಾಂಗ್ಲಿಯಾ ರೀಜನಲ್ಲಿ ಆಲ್ಫಾಸಿನ್ ನ್ಯೂಕ್ಲೀನಿಂದ ಆಗೋ ತೊಂದರೆ ಏನಿದೆ ಅದರಿಂದ ಪಾರ್ಕಿನ್ಸನ್ಸ್ ಬರುತ್ತೆ. ಮಿದುಳಿನ ಬೇರೆ ಜಾಗಗಳಲ್ಲಿ ಆಯಿತು ಆಲ್ಫಾಸಿನ್ ನ್ಯೂಕ್ಲೀನಿಂದ ತೊಂದರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮಿದುಳಿನ ಬೇರೆ ಕಡೆ ಕಾರ್ಟೆಕ್ಸ್ ಅಂತ ಕರಿತೀವಿ, ಮಿದುಳಿನ ಸೆರಿಬ್ರಲ್ ಕಾರ್ಟೆಕ್ಸು, ಆ ಜಾಗಗಳಲ್ಲಿ ಜಾಸ್ತಿ ಈ ಆಲ್ಫಾಸಿನ್ ನ್ಯೂಕ್ಲೀನಿಂದ ತೊಂದರೆ ಆಗ್ತಾ ಇತ್ತು ಅಂದರೆ ಲಿವಿ ಬಾಡಿ ಡಿಮೆನ್ಷಿಯಾ ಬರುತ್ತೆ. ಈಗ ಪ್ರೋಗ್ರೆಸಿವ್ ಸುಕ್ಲಮ್ ನ್ಯೂಕ್ಲಿಯರ್ ಪಾಲ್ಸಿ ಅನ್ನೋದು ಅದು ಬೇರೆ.
ಅದು ಇನ್ನೊಂದು ಪ್ರೋಟೀನ್, ಅದು ಟಾವೋ ಪ್ರೋಟೀನ್ ಅಂತ ಹೇಳಿ, ಟಾವೋಪತಿ ಅಂತ ಕರಿತೀವಿ. So, ಹೇಗೆ ಆಲ್ಫಾ ಸಿನ್ಯೂಕ್ಲಿನ್ ಅಂತೀವಿ, ಅದು ಇನ್ನೊಂದು ಪ್ರೋಟೀನು. ಸೊ ಅದರಿಂದ ಆಗೋದು. ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪ್ಯಾರಸಿಸ್ ಅಲ್ಲಿ ಮೋರ್ ಆಫ್ ಬ್ಯಾಲೆನ್ಸ್ ಇಶ್ಯೂಸ್ ಇರುತ್ತೆ, ಕಣ್ಣಿಂದು ಗೇಜ್ ಇಶ್ಯೂಸ್ ಇರುತ್ತೆ. ಸೊ ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದು ಬೇರೆ. ಮಲ್ಟಿ ಸಿಸ್ಟಮ್ ಅಟ್ರೋಫಿನಲ್ಲಿ ಏನಾಗುತ್ತೆ ಅಂತಂದರೆ ಆಟೋನಾಮಿಕ್ ಡಿಸ್ಫಂಕ್ಷನ್ ಇರುತ್ತೆ ಅಂತ ಕರಿತೀವಿ. BP ವೇರಿಯೇಷನ್ಸು, ಸ್ವೆಟ್ಟಿಂಗು, ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಅದು ಬೇರೆ. ಸೊ ಇವೆಲ್ಲದರಲ್ಲೂ ಒಂದು ಸ್ವಲ್ಪ ಪಾರ್ಕಿನ್ಸನ್ಸಿನ ಸಿಂಪ್ಟಮ್ಸು ಆ್ಯಡ್ ಆಗಿರ್ಬೋದು ಸಣ್ಣ ಪುಟ್ಟದಾಗಿ, ಬಟ್ ಪಾರ್ಕಿನ್ಸನ್ಸಿನ ತೊಂದರೆ ಅಲ್ಲ ಇವುಗಳು. ದೀಸ್ ಆರ್ ಪಾರ್ಕಿನ್ಸನ್ಸ್ ಪ್ಲಸ್ ಆ್ಯಂಡ್ ಡಿಫ್ರೆಂಟ್. They are not essentially Parkinson's. ಸಿಂಪ್ಟಮ್ಸ್ ಹಾಗೆ ಇದೆ ಅಂದರೆ ಮಲ್ಟಿ ಸಿಸ್ಟಮ್ ಅಟ್ರೋಫಿ ಇಂದಾಗ ಸ್ಲೋಡ್ ಮೂವ್ಮೆಂಟ್ ಇರ್ಬೋದು, ರಿಜಿಡ್ ಮಸಲ್ಸ್ ಇರ್ಬೋದು, ಸ್ವಲ್ಪ ಡಿಮೆನ್ಷಿಯಾ ಇರ್ಬೋದು, ಸ್ವಲ್ಪ ಟ್ರೆಮರ್ಸ್ ಇರ್ಬೋದು ಅಲ್ಲಿ ಇಲ್ಲಿ, ಬಟ್ ದೇ ಆರ್ ನಾಟ್ ಪಾರ್ಕಿನ್ಸನ್ಸ್ ಪರ್ ಸೆ. ದೇ ಆರ್ ನಾಟ್ ದ ಪ್ಯೂರ್ ಫಾರ್ಮ್ ಆಫ್ ಪಾರ್ಕಿನ್ಸನ್ಸ್. ಆ್ಯಂಡ್ ಪ್ರೋಗ್ರೆಸಿವ್ ಸೂಪರ್ ನ್ಯೂಕ್ಲಿಯರ್ ಪ್ಯಾಲ್ಸಿ ಅಂತ ಬಂದಾಗ ನಡೆಯೋದಕ್ಕೆ ಕಷ್ಟ ಆ್ಯಂಡ್ ಹ್ಯಾವಿಂಗ್ ಫ್ರೀಕ್ವೆಂಟ್ ಫಾಲ್ಸ್. ಕರೆಕ್ಟ್, ಇಟ್ಸ್ ಪ್ರೋಗ್ರೆಸಿವ್ ಸುಪ್ರಾ ನ್ಯೂಕ್ಲಿಯರ್ ಪ್ಯಾಲ್ಸಿ. ಸೊ ಅದು ಏನಾಗುತ್ತೆ ಅಂದರೆ ಬ್ರೈನ್ ಸ್ಟೆಮ್ಮಿಗೆ ಅಲ್ಲಿ ಟಾವೋಪತಿ ಬರೋದ್ರಿಂದ ಆಗಂತ ತೊಂದರೆ. ಸೊ ಫ್ರೀಕ್ವೆಂಟ್ ಫಾಲ್ಸ್ ಇರುತ್ತೆ, ರಿಜಿಡಿಟಿ ಇರುತ್ತೆ. ಎಸ್ಪೆಷಲಿ ಏನಂತಂದ್ರೆ ಎಕ್ಸಿಯಲ್ ರಿಜಿಡಿಟಿ ಅಂತ ಕರಿತೀವಿ. ಅಂದ್ರೆ ದೇಹದ ಸ್ಪೈನು ಮತ್ತೆ ಈ ಭಾಗಕ್ಕೆ ಸಂಬಂಧಪಟ್ಟಂಥ ರಿಜಿಡಿಟಿ ಇರುತ್ತೆ. ಕೈಗಳಲ್ಲಿ ಅಷ್ಟು ರಿಜಿಡಿಟಿ ಇಲ್ಲದೆ ಇರಬಹುದು. ಕಣ್ಣಿನ ಮೂವ್ಮೆಂಟಲ್ಲಿ ಒಂದು ಸ್ವಲ್ಪ ತೊಂದರೆ ಬರೋಂಥದ್ದು, ಆ ರೀತಿ ತೊಂದರೆಗಳು ಸಾಕಷ್ಟು ಬೇರೆ ಬೇರೆ ಇರುತ್ತೆ ಒಂದೊಂದು. ಅದಕ್ಕೆ ನಾನು ಹೇಳಿದ್ದು ಡಾಕ್ಟರ್ನ ತಪಾಸಣೆ ತುಂಬಾ ಮುಖ್ಯ ಇದರಲ್ಲಿ. ನೀವು ಬರೀ ಒಂದು MRI ಮಾಡಿಬಿಟ್ಟು ಇದು 1+1 ಅನ್ನೋದು ಇದರಲ್ಲಿ ಬರೋದಿಲ್ಲ. ಇದು ಇಟ್ ನೀಡ್ಸ್ ಅ ವೆರಿ ಟ್ರೈನ್ಡ್ ಐ, ಇಟ್ ನೀಡ್ಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಟು ಪಿಕ್ ದೀಸ್ ಥಿಂಗ್ಸ್. ಕರೆಕ್ಟ್. ಐ ಮೀನ್ ಎಲ್ಲಾದ್ರಲ್ಲೂ ಪಾರ್ಕಿನ್ಸನ್ಸ್ ನ ಸಿಂಪ್ಟಮ್ಸ್ ಇದೆ. ಕಾರ್ಟಿಕೋಬೇಸಿಲ್ ಸಿಂಡ್ರೋಮ್ ಅಲ್ಲಿ ಒನ್ ಸೈಡ್ ಆಫ್ ದ ಬಾಡಿ ಹೆಂಗೆ ಅಂತಾನು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೀರೆ ಅಂಗಡಿಗೆ ಹೋಗ್ತೀರಾ, ನಿಮ್ ಜೊತೆ ನಿಮ್ಮ ಯಜಮಾನರು ಹೋಗ್ತಾರೆ, ನಮಗ್ ಕಾಣೋದೆಲ್ಲ ಒಂದೇ ಗ್ರೀನು. ನಿಮಗೆ ಅದು ಆಫ್ ಗ್ರೀನು, ಪ್ಯಾರೆಟ್ ಗ್ರೀನು, ಗ್ರಾಸ್ ಗ್ರೀನು, ರಾಮ ಗ್ರೀನು ಅನ್ಕೊಂಡು 10,000 ಹೇಳ್ತೀರಾ. ದಟ್ಸ್ ಎ ಟ್ರೈನ್ಡ್ ಐ. ಸೊ ಸೇಮ್ ಥಿಂಗ್. ಓಕೆ. ಸೊ ಅರ್ಥ ಆಯ್ತಲ್ಲ? ಎಸ್ ಸರ್, 100% ಅರ್ಥ ಆಯಿತು. ನೀವು ಹೇಳಿದ್ಮೇಲೆ ಅಫ್ಕೋರ್ಸ್ ಸಿಂಪ್ಟಮ್ಸ್ ಎಲ್ಲ ಸಿಮಿಲರ್ ಇದೆಯಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಕಾರ್ಟಿಕೋಬೇಸಿಲ್ ಸಿಂಡ್ರೋಮ್ ಅಲ್ಲಿ ಜರ್ಕಿ ಹ್ಯಾಂಡ್ ಸ್ಟಿಫ್ನೆಸ್ ಅಂಡ್ ಸ್ಲೋನೆಸ್ ಇವೆಲ್ಲ ಇರುತ್ತೆ. ಒಂದು ಚೂರು ಓವರ್ಲ್ಯಾಪ್ ಇರುತ್ತೆ, ಬಟ್ ನಾಟ್ ಎಂಟೈರ್ಲಿ ದ ಸೇಮ್. ಎಸ್, ಟ್ರೈನ್ಡ್ ಐ ಮಾತ್ರನೇ ಅದನ್ನ ಕಂಡುಹಿಡಿಯೋದಕ್ಕಾಗೋದು. ಅಂಡ್ ಟ್ರೀಟ್ಮೆಂಟ್ ಡಿಫರ್ಸ್. ಹಾಂ ಓಕೆ ಸರ್. ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ ಹೇಗೆ ಸಿಂಪ್ಟಮ್ಸ್ಗಳು ನಾವು ಇಗ್ನೋರ್ ಮಾಡಬಹುದು ಆ್ಯಂಡ್ ಅದು ಅನ್ಲೆಸ್ ಸಿವಿಯರ್ ಆಗಿ ಆಲ್ಮೋಸ್ಟ್ ಮೋಟರ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋವರೆಗೂ ಸಾಕಷ್ಟು ಜನ ಬರೋದೇ ಇಲ್ಲ ಡಾಕ್ಟರ್ ಹತ್ರ ಅಂತ ಹೇಳಿದ್ರಿ. ಇದರ ಫೈನಲ್ ಸ್ಟೇಜ್ ಏನು? ಜಸ್ಟ್ ಇನ್ ಕೇಸ್ ಯಾರೋ ಒಬ್ರು ಬರಲೇ ಇಲ್ಲ, ಇದು ವಯಸ್ಸಿನ ಇದರಿಂದ ಆಗ್ತಾ ಇರುವಂಥದ್ದು ಅನ್ಕೊಂಡು ಬಿಟ್ರು ಅನ್ಕೊಳ್ಳೋಣ, ವಾಟ್ ಮ್ಯಾಕ್ಸಿಮಮ್ ಏನಾಗಬಹುದು? ಮ್ಯಾಕ್ಸಿಮಮ್ ಏನು ಅಂತಂದ್ರೆ ಮೂನೇ ಮಾಡೋಕ್ಕಾಗಲ್ಲ. ಬಾಡಿನ ಪೂರ್ತಿ ಬಾಡಿ ರಿಜಿಡ್ ಆಗಿಬಿಡತ್ತೆ, ತುಂಬಾ ಟೈಟ್ ಆಗಿಬಿಡತ್ತೆ. ವಾಲಂಟರಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವ ಆ್ಯಕ್ಷನ್ ಅನ್ನು ಇನಿಷಿಯೇಟೇ ಮಾಡೋಕ್ಕಾಗಲ್ಲ ಅವ್ರಿಗೆ. ಬಾಡಿ ಈಸ್ ಫುಲ್ಲಿ ಟೈಟ್ ಆ್ಯಂಡ್ ಬಾಡಿ ಈಸ್ ಬೆಡ್ ಬೌಂಡ್ ಆರ್ ವೀಲ್ ಚೇರ್ ಬೌಂಡ್. ಸಹಾಯ ಇಲ್ಲದೆ ಒಂದು ಮೂಮೆಂಟು ಮಾಡೋಕ್ಕಾಗಲ್ಲ ಅವ್ರಿಗೆ. ಒಂದು ಹಂತಕ್ಕೆ ಎಷ್ಟಿರುತ್ತೆ ಅಂತಂದರೆ ಟ್ರೆಮರೂ ಕೂಡ ಎಷ್ಟು ಟೈಟ್ ಆಗ್ಬೋದು ಅಂದರೆ ಟ್ರೆಮರೇ ನಿಂತು ಹೋಗ್ಬೋದು. ಕೈ ಆಡೋದು ಅಷ್ಟು ಟೈಟ್ ಆಗಿ ಅದು ನಿಂತು ಹೋಗ್ಬೋದು. ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಡಿಮೆನ್ಷಿಯಾ, ಮೆಮೊರಿ ಲಾಸ್. ಒಂದು ಹಂತಕ್ಕೆ ಹೋಗಿ ಒಂದು ಮೆಮೊರಿ ಕಂಪ್ಲೀಟಾಗಿ ಲಾಸ್ ಆಗಿರ್ಬೋದು. ಮೆಮೊರಿ ಲಾಸ್ ಆಗುತ್ತೆ, ಬಾಡಿ ಫುಲ್ ಟೈಟ್ ಆಗಿಬಿಡುತ್ತೆ, ಮುಖ ಫುಲ್ ಬ್ಲ್ಯಾಂಕು, ಎಕ್ಸ್ಪ್ರೆಷನ್ ಹೇಳೋಕ್ಕಾಗೋದಿಲ್ಲ, ಮಾತಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗೋದಿಲ್ಲ, ಎಕ್ಸ್ಟ್ರೀಮ್ ಅಮೌಂಟ್ಸ್ ಆಫ್ ಡಿಪ್ರೆಷನ್. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸ್ಟೇಜ್. ಅಂತಂದರೆ ಏನು ಪಾಪ ಅವ್ರ ಕೈಲಿ ಏನೂ ಮಾಡೋಕ್ಕಾಗದೆ, ಅವ್ರ ಕೈಯಿಂದ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದೆ, ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಬೇರೆಯವ್ರಿಗೇನು ಅನ್ನಿಸ್ತೆ ಅಂತ ಹೇಳೋದಕ್ಕೂ ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ, ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಹಂತಕ್ಕೆ ಹೋಗಿ ತಲುಪೋದು ಇದು. ದಟ್ಸ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ಪಾರ್ಕಿನ್ಸನ್ಸ್. ಪಾರ್ಕಿನ್ಸನ್ಸ್ನ ಯಾಕೆ ಇಗ್ನೋರ್ ಮಾಡಬಾರ್ದು? ಯಾವುದೇ ಸಿಂಪ್ಟಮ್ಸ್ನ ಅನ್ನೋದಕ್ಕೆ ಯಾವುದೇ ಸಿಂಪ್ಟಮ್ಸ್ ಇಗ್ನೋರ್ ಮಾಡಬಾರ್ದು, ಬಟ್ ಪಾರ್ಕಿನ್ಸನ್ಸ್ ಇಸ್ ಪ್ರೋಗ್ರೆಸಿವ್. ಕರೆಕ್ಟ್. ಬಟ್ ಅದೇ ರೈಟ್ ಟೈಮಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡಿ ಮೆಡಿಕೇಶನ್ಸ್ ತಗೊಂಡ್ರು ಅಂತ ಇಟ್ಕೊಳ್ಳೋಣ, ತಕ್ಕ ಮಟ್ಟಿಗೆ ಸ್ಲೋ ಡೌನ್ ಮಾಡಬಹುದಾ ಡಿಜೆನರೇಷನ್? ಎಸ್, ಸ್ಲೋ ಡೌನ್ ಮಾಡಬಹುದು. ಸಿಂಪ್ಟಮ್ಸ್ಗಿಂತ ಒಂದು ಹಂತಕ್ಕೆ ರಿಲೀಫ್ ತರಬಹುದು. ಓಕೆ. ಸಾಕಷ್ಟು ಜನ ಪಾರ್ಕಿನ್ಸನ್ಸ್ ಡಿಸೀಸ್ ಇರುವಂಥ ಪೇಷಂಟ್ಸ್ಗೆ ಮೆಡಿಸಿನ್ಸ್ ಇಂದ ತುಂಬ ಸಹಾಯ ಆಗುತ್ತೆ. ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಯೂಶಲಿ ಈಸ್ ಮೆಡಿಸಿನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಡೋಪಮಿನ್ನ ಕೊರತೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಡೋಪಮಿನ್ನ ಬ್ರೈನಿನ ಯಾವ ಭಾಗದಲ್ಲಿ ವಾಪಸ್ ತರ್ಸೋಕ್ಕಾಗತ್ತೆ ಅನ್ನೋದಕ್ಕೆ ಅಂತ ಹೇಳಿ ದರ್ ಆರ್ ಅ ಲಾಟ್ ಆಫ್ ನ್ಯೂ ಇಂಪ್ರೂವ್ಮೆಂಟ್ಸ್. ಒನ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಡಿಸನ್ ಇಸ್ ಲಿವೋಡೋಪಾ, ಎಲ್-ಡೋಪಾ ಅಂತ ಕರಿತೀವಿ. ಸೊ ಲಿವೋಡೋಪಾ ಅನ್ನೋ ಒಂದು ಮೆಡಿಸನನ್ನು ಕೊಡೋದ್ರಿಂದ ಬ್ರೈನ್ ಒಳಗಡೆ ಡೋಪಮಿನಿನ
ಏನು ಕಾನ್ಸಂಟ್ರೇಷನ್ ಇದೆ ಅದನ್ನು ಜಾಸ್ತಿ ಮಾಡ್ಬೋದು. ಸೊ ಲಿವೋಡೋಪಾ ಇದೆ. ಗೇಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರುವಂಥ ಪಾರ್ಕಿನ್ಸನ್ಸ್ ಏನಿದೆ ಅದು ಒಂದು ಸ್ವಲ್ಪ ಕೊಲಿನರ್ಜಿಕ್ ಸಿಸ್ಟಮ್ ಅಲ್ಲಿ, ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಲ್ಲಿ ಆಗೋ ತೊಂದರೆಯಿಂದ ಬರುತ್ತೆ. ಸೊ ಆಂಟಿ ಕೊಲಿನರ್ಜಿಕ್ ಡ್ರಗ್ಸ್ ಅಂತ ಹೇಳಿ ಒಂದು ಕ್ಲಾಸ್ ಇದೆ. ಸೊ ಅದನ್ನು ಕೊಡೋದ್ರಿಂದ ಗೇಟ್ ಇಶ್ಯೂಸ್ಗೆ ಒಂದು ಸ್ವಲ್ಪ ನಾವು ಸಹಾಯ ಮಾಡ್ಬೋದು. ಸೊ ಮೆಡಿಸನ್ ಹ್ಯಾಸ್ ಗಾನ್ ಅ ಲಾಂಗ್ ವೇ. ಲಾಟ್ ಆಫ್ ನ್ಯೂ ಮೆಡಿಸನ್ಸ್, ದೆರ್ ಆರ್ ಅ ಲಾಟ್ ಆಫ್ ಫ್ಯಾಂಟಾಸ್ಟಿಕ್ ಡ್ರಗ್ ಡೆಲಿವರಿ ಸಿಸ್ಟಮ್ಸ್. ಬ್ರೈನಿನ ಒಳಗಡೆ ತನಕ ಆ ಒಂದು ಮೆಡಿಸಿನನ್ನು ತಗೊಂಡು ಹೋಗಿ ಆ ಜಾಗದಲ್ಲಿ ಮಾತ್ರ ನಿರ್ದಿಷ್ಟವಾಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಮಾಡುವಂಥದ್ದಿದೆ. ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್. ಬಟ್ ಎಸ್, ಮೆಡಿಸನ್ಸಿಂದ, ಅರ್ಲಿ ಡಯಾಗ್ನೋಸಿಸಿಂದ ಖಂಡಿತವಾಗ್ಲೂ ಇಟ್ ಹೆಲ್ಪ್ಸ್. ಬಟ್ ಇದರ ಜೊತೆಗೆ ಸ್ಪೀಚ್ ಥೆರಪಿ ಮತ್ತೆ ಆಕ್ಯುಪೇಷನಲ್ ಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ, ಸಪೋರ್ಟಿವ್ ಆಗಿ. ದೇರ್ ಆರ್ ಟೂ ಥಿಂಗ್ಸ್ ಟು ದಿಸ್. ಒಂದು ಕಾಮನ್ ಮಿತ್, ಐ ಥಿಂಕ್ ಪ್ರಾಬಬ್ಲಿ ಜನ ಕೇಳೋದು, ಡೋಪಮಿನ್ ಕೊರತೆ ಇದೆ, ಅದಕ್ಕೆ ಹಿಂಗಾಗ್ತಾ ಇದೆ. ಡೋಪಮಿನ್ ಚೆನ್ನಾಗಿರೋ ಊಟ ಮಾಡಿಬಿಟ್ರೆ ನಂಗೆ ಮಾತ್ರನೇ ತಗೊಳ್ಳೋದು ಬೇಕಿಲ್ಲ. ದಟ್ ಈಸ್ ಒನ್. ಏನಂತಂದರೆ ಡೋಪಮಿನ್ ಇರೋವಂಥ ಆಹಾರ ಪದಾರ್ಥಗಳು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಡೋಪಮಿನ್ ಇರೋ ಆಹಾರ ಪದಾರ್ಥನ ದೇಹಕ್ಕೆ ತಗೊಂಡ್ರೆ ಒಂದು ಡೋಪಮಿನ್ ಹೊಟ್ಟೆ ಒಳಗಡೆನೆ ಕರಗಿ ಹೋಗ್ಬಿಡತ್ತೆ, ಆ ಭಾಗಕ್ಕೆ ಹೋಗ್ಬೇಕಲ್ಲ. ಎಸ್, ಒಂದು ಹೊಟ್ಟೆ ಒಳಗಡೆನೆ ಅದು ಡೈಜೆಸ್ಟ್ ಆಗಿ ಡೋಪಮಿನ್ನು ಇನ್ಆಕ್ಟಿವ್ ಆಗ್ಬೋದು ಒಂದು. ಎರಡನೇದು, ಹೊಟ್ಟೆಯಿಂದ ಅಬ್ಸಾರ್ಬ್ ಆಗಿರೋದು ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ, ಬ್ರೈನಿಗೆ ಮಾತ್ರ ತಲುಪಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದೇಹದ ಬೇರೆ ಭಾಗಗಳಿಗೆ ಹೋಯ್ತು ಅಂತಂದರೆ ನಿಮಗೆ ಪಾರ್ಕಿನ್ಸನ್ಸಿಂದ ರಿಲೀಫ್ ಸಿಗಲ್ಲ ಒಂದು. ಎರಡನೇದು, ಡೋಪಮಿನ್ನು ನಿರಂತರವಾಗಿ ಕೆಲಸ ಮಾಡಲ್ಲ. ದೇಹಕ್ಕೊಂದು ಅದ್ಭುತವಾದ ಮೆಕ್ಯಾನಿಸಮ್ ಇದೆ, ಅದೊಂದು ಸ್ವಲ್ಪ ಬ್ರೀಫ್ ಟೈಮು, ಆ್ಯಕ್ಷನ್ ಮುಗಿದ್ಮೇಲೆ ಡೋಪಮಿನನ್ನು ಒಂದು ಎನ್ಸೈಮು ಅದನ್ನು ತಿಂದು ಹಾಕಿಬಿಡುತ್ತೆ. ಸೊ ಡೋಪಮಿನಿನ ಕೆಲಸ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ಆಹಾರದಲ್ಲಿ ತಗೊಳ್ಳೋ ನೇಟಿವ್ ಫಾರಮ್ ಆಫ್ ಡೋಪಮಿನಿಂದ ಆಗುವಂಥ ಉಪಯೋಗ ತುಂಬ ಕಮ್ಮಿ. ಆಯಿತಾ? ಸೊ ಹಾಗಾದರೆ ವಾಪಸ್ ಪ್ರಶ್ನೆ, ನೀವು ಮಾತ್ರೆ ಕೊಡ್ತೀರಾ, ಆ ಮಾತ್ರೆಯಿಂದ ಹೇಗಾಗತ್ತೆ ಅಂತಂದರೆ, ಯೂಶಲಾಗಿ ಏನು ಮಾಡ್ತೀವಿ ಅಂದರೆ ಎಲ್-ಡೋಪಾ ಅಂತಕ್ಕಂಥ ಏನಿದೆ, ಇಟ್ಸ್ ಎನ್ ಇನ್ಆಕ್ಟಿವ್ ಫಾರಮ್. ಅದು ಡೋಪಮಿನ್ನಿನ ಒಂದು ಇನ್ಆಕ್ಟಿವ್ ಫಾರಮ್. ಅದು ಮಿದುಳಿನ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಏನು ಕರಿತೀವಿ, ಮಿದುಳಿನ ಸುತ್ತಲೂ ಏನು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ, ಅದನ್ನು ದಾಟ್ಕೊಂಡು ಬ್ರೈನ್ ಒಳಗೆ ಹೋಗುತ್ತೆ. ಡೋಪಮಿನ್, ಆಹಾರದಲ್ಲಿ ತಗೊಳ್ಳೋ ಡೋಪಮಿನ್ ಪರ್ಸೆ ಬ್ರೈನ್ ಒಳಗೆ ಹೋಗಕ್ಕಾಗಲ್ಲ. ಬಟ್ ಲಿವೋಡೋಪಾ ಹೋಗ್ಬೋದು, ಎಲ್-ಡೋಪಾ ಹೋಗುತ್ತೆ. ಸೊ ಬ್ರೈನ್ ಒಳಗೆ ಹೋಗಾದ್ಮೇಲೆ ಆ ಎಲ್-ಡೋಪಾ ಅನ್ನೋದು ಡೋಪಮಿನ್ ಆಗಿ ಪರಿವರ್ತನೆಗೊಂಡು ಅದು ಎಲ್ಲಿ ಬೇಕೋ ಅದು ಆ್ಯಕ್ಷನ್ ಅನ್ನು ಕೊಡುತ್ತೆ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ದಟ್ ಇಸ್ ಹೌ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್. ಆಲ್ ಆಫ್ ದಿಸ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಸೈನ್ಸ್. ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ಈ ಎಲ್-ಡೋಪಾ ಹೊರಗಡೆ ಎಲ್ಲಾದರೂ ಕೂಡ ಡೋಪಮಿನ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆಯ್ತಾ? ದೇಹದಲ್ಲಿ ಅಲ್ಲದೆ ಮೆದುಳಿನ ಹೊರಗಡೆ ಎಲ್ಲಾದ್ರೂ ಡೋಪಮಿನ್ ಆಗ್ಬಿಡ್ಬೋದು, ಪ್ರಿಕರ್ಸರ್ ಆಗಿರೋದ್ರಿಂದ. ಸೊ ಎಲ್-ಡೋಪಾನ ಇನ್ನೊಂದು ಕಾರ್ಬಿಡೋಪಾ ಅಂತ ಹೇಳಿ ಇನ್ನೊಂದು ಸ್ಮಾಲ್ ಡ್ರಗ್ ಜೊತೆ ಕೊಡ್ತೀವಿ. ಸೊ ಈ ಕಾರ್ಬಿಡೋಪಾ ಎಂತ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಅಂದ್ರೆ, ದೇಹದ ಹೊರಗಡೆ ಎಲ್ಲ ಕಡೆ ಎಲ್-ಡೋಪಾನ ಡೋಪಮಿನ್ ಆಗದೆ ಇರಂಗೆ ತಡೆಯುತ್ತೆ. ಬಟ್ ಕಾರ್ಬಿಡೋಪಾ ಬ್ರೈನ್ ಒಳಗೆ ಹೋಗಲ್ಲ. ಲಿವೋಡೋಪಾ ಅಲೋನ್ ಗೋಸ್. ಸೊ ಹಾಗಾಗಿ ದಟ್ ಇಸ್ ಒನ್ ಮೆಕ್ಯಾನಿಸಮ್ ದಟ್ ವಿ ಹ್ಯಾವ್. ಸೊ ದರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆನ್ ದಟ್. ಎಷ್ಟೋ ಕಡೆ ರಿಸರ್ಚ್ ಹೆಂಗೆ ಆಗ್ತಾ ಇದೆ ಅಂದರೆ, ದರ್ ಇಸ್ ಜೆನೆಟಿಕ್ ಟ್ರೀಟ್ಮೆಂಟ್. ಎಷ್ಟೊಂದು ಕಡೆ ಬ್ರೈನಿನ ಸ್ಪೆಸಿಫಿಕ್ ಜಾಗಗಳಲ್ಲಿ ಮಾತ್ರ ಈ ಬ್ಯಾಕ್ಟೀರಿಯೋಫೇಜ್ ಮತ್ತು ವೈರಸಸ್ಸು ಇವುಗಳ ಒಳಗಡೆ ಡೋಪಮಿನ್ ಪ್ರೊಡ್ಯೂಸ್ ಮಾಡೋ ಅಂಥ ಜೀನನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಬ್ರೈನ್ ಒಳಗೆ ಕೊಟ್ಟು ಅಲ್ಲೆಲ್ಲಾರು ಡೋಪಮಿನ್ ಬರುತ್ತಾ ಅಂತ ಕೂಡ ಟ್ರೈ ಮಾಡೋ ಕಡೆ ರಿಸರ್ಚ್ ಹೋಗ್ತಾ ಇದೆ. ಆರ್ಟಿಫಿಷಿಯಲ್ ಡೋಪಮಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್, ಅವುಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಬ್ರೈನಿನ ಯಾವ್ದಾದ್ರು ಒಂದು ಭಾಗದಲ್ಲಿ ಇಟ್ಟು ಅದರಿಂದ ಡೋಪಮಿನ್ ಏನಾದ್ರು ಬಂದು ಅಲ್ಲಿ ಕೊಡ್ಬೋದಾ ಅಂತ ಕೂಡ ರಿಸರ್ಚ್ ಹೋಗ್ತಾ ಇದೆ. ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್ ಅಲಾಂಗ್ ದಿ ಬ್ರೈನ್ ಸ್ಟಿಮ್ಯುಲೇಷನ್. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇಸ್ ಅ ಸರ್ಜರಿ. ಅದು ವರ್ಕ್ ಆಗುತ್ತಾ? ಓ ಯೆಸ್, ವೆರಿ ಮಚ್. ಓಕೆ. ಮೆಡಿಕಲ್ ಪಾರ್ಟ್ ಅಲ್ಲಿ ನೋಡ್ತು ಅಂತಂದ್ರೆ ದೀಸ್ ಆರ್ ಸಮ್ ಆಫ್ ದ ವೇಸ್. ಇದು ಸರ್ಜಿಕಲ್ ಪಾರ್ಟ್. ಸರ್ಜಿಕಲ್ ಆಗಿ ನೋಡ್ತು ಅಂತಂದ್ರೆ one of the gold standards for Parkinson treatment is what we call as deep brain stimulation, DBS ಅಂತ ಕರೀತೀವಿ. ಸೊ ಇದನ್ನ ಸೆಪರೇಟ್ ಆಗಿ we'll have to talk about it in another episode. Adre before we talk about the surgical aspect of it, that's DBS, selected patients alli of course you'll choose adra ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಫಿಸಿಯೋಥೆರಪಿ ಮತ್ತೆ ಎಕ್ಸರ್ಸೈಸ್ along with medications ಎಷ್ಟು ವರ್ಕ್ ಆಗುತ್ತೆ? ಒಂದು 2-3 ಬೇರೆ ಬೇರೆ ಆಯಾಮದಲ್ಲಿ ವರ್ಕ್ ಆಗುತ್ತೆ. ಫಿಸಿಯೋಥೆರಪಿ ಮಾಡಿಸೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ಮೂಡ್ ಎಲಿವೇಶನ್ ಆಗುತ್ತೆ, ಡಿಪ್ರೆಷನ್ ಇಂದ ಹೊರಗೆ ಬರ್ತಾರೆ, ಮಸಲ್ಸ್ ಆಕ್ಟಿವ್ ಆಗಿರುತ್ತೆ, ರಿಜಿಡಿಟಿ ಬೇಗ ಬರೋದಿಲ್ಲ. ಒನ್ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಟು ಪಾರ್ಕಿನ್ಸನ್ಸ್ ಇಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಅವಾಯ್ಡ್ ಮಾಡಿಸುತ್ತೆ. ಸಾಕಷ್ಟಿದೆ, ನನಗೆ ಗೊತ್ತಿರೋ ಹಾಗೇನೆ ಸಾಕಷ್ಟು ಯೋಗಾಸನಗಳು ಹೆಲ್ಪ್ ಆಗುತ್ತೆ ಪಾರ್ಕಿನ್ಸನ್ಸ್ಗೆ ಅಂತ ಕೂಡ ಹೇಳ್ತಾರೆ. ಬೇಸಿಕಲಿ ವರ್ಕ್ಸ್ ಟು ಮೇಕ್ ದ ಬಾಡಿ ಮೋರ್ ಫ್ಲೆಕ್ಸಿಬಲ್, ರಿಜಿಡಿಟಿನ ಕಾಂಬ್ಯಾಟ್ ಮಾಡುತ್ತೆ, ಹೈಪೋಕೈನೀಸಿಯಾನ ಕಾಂಬ್ಯಾಟ್ ಮಾಡುತ್ತೆ. ಡಾನ್ಸ್ ಥೆರಪಿ ಅಂತ ಹೇಳಿ ಮಾಡ್ತಾರೆ, ವಾಟರ್ ಥೆರಪಿ ಅಂತ ಹೇಳಿ ನೀರಿನೊಳಗೆ ನಡೆಯೋದು, ನೀರಿನೊಳಗೆ ಎಕ್ಸಸೈಸ್ ಮಾಡೋದು ರಿಜಿಡಿಟಿನ ಇದು ಮಾಡೋದಕ್ಕೆ
ಅಂತ ಹೇಳಿ. ಹೊಸದಾಗಿ ಏನಾದ್ರು ಹಾಬಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೇಳ್ತಾರೆ ಅವರಿಗೆ. ಆಕ್ಟಿವ್ ಆಗಿ ಇಟ್ಕೋಬೇಕು. ಬೇಸಿಕಲಿ ಮೈಂಡ್ ಆ್ಯಂಡ್ ಬಾಡಿ ಶುಡ್ ಬಿ ಆಕ್ಟಿವ್. ಇಟ್ಸ್ ಎ ನ್ಯೂರೋ ಡಿಜೆನರೇಟಿವ್ ಡಿಸೀಸ್. ಕ್ರಮೇಣವಾಗಿ ಮಿದುಳು ಹಾಗೂ ದೇಹ ಎರಡೂ ಕ್ಷೀಣವಾಗ್ತಾ ಇದೆ. ಅದನ್ನು ನಾವು ಕಾಂಬ್ಯಾಟ್ ಮಾಡೋದಕ್ಕೆ ಅಂತ ಹೇಳಿ ಆಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಅಂತ ಆಲ್ ಆಫ್ ದೀಸ್ ವಿಲ್ ಹೆಲ್ಪ್. ಬಟ್ ಏನಂದರೆ ಆಲ್ ಆಫ್ ದೀಸ್ ಆರ್ ಸಪ್ಲಿಮೆಂಟ್ರಿ. ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟಿನ ಜೊತೆಗೆ ಇವುಗಳನ್ನು ತಗೊಂತು ಅಂತಂದರೆ ಅದು ಹೆಲ್ಪ್ ಆಗುತ್ತೆ. ಅವುಗಳನ್ನು ಮಾತ್ರ ಮಾಡ್ತೀನಿ, ನಾನು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅಂತಂದರೆ ಕೆಲಸ ಆಗಲ್ಲ. ಎರಡೂ ಒಂದಕ್ಕೊಂದು ಕೈ ಜೋಡಿಸ್ಕೊಂಡು ಹೋಯ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್. ಓಕೆ. ಸೊ ಮೆಡಿಕಲ್ ಆಸ್ಪೆಕ್ಟ್ ಆಫ್ ಇಟ್ ಡಿಸ್ಕಸ್ ಮಾಡಿದ್ವಿ. ಸರ್ಜಿಕಲ್ ಆಸ್ಪೆಕ್ಟ್ ಆಫ್ ಇಟ್, ದಟ್ ಇಸ್ DBS, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸರ್. ಖಂಡಿತ. ಥ್ಯಾಂಕ್ ಯು.